ಪ್ರೀತಿಯ ಗೆಳೆಯರೆ, ನಿಮಗೊಂದು ನಾಣ್ಣುಡಿ ಕೇಳಿರ್ಬೋದಲ್ಲ. ಏನಪ್ಪ ಅಂತಂದರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇವತ್ತು ನಾನು 10 ಇನ್ಕ್ರೆಡಿಬಲ್ ಸೂಪರ್ ಫುಡ್ಸ್ ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಿಂದರೆ ಕಾಮನ್ ಆಗಿರುವಂಥ ಪ್ರಾಬ್ಲಮ್ ನಿಮ್ಗೆ ಗೊತ್ತಿಲ್ಲ. ಎಲ್ಲ ಮೈಕೈ ನೋವು ಅಂತಿರ್ತಾರೆ, ವೀಕ್ನೆಸ್ ಅಂತಿರ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಜಾಯಿಂಟ್ ಪೈನ್ಸ್ ಅವಾಯ್ಡ್ ಮಾಡೋದಕ್ಕೆ, ಒಬೆಸಿಟಿ ದೇಹ ತೂಕ ಅದೊಂದು ಈಗಿನ ಶತಮಾನದ ಒಂದು ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬೋದು, ಅದನ್ನು ಅವಾಯ್ಡ್ ಮಾಡೋಕ್ಕೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಅವಾಯ್ಡ್ ಮಾಡೋಕ್ಕೆ, ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಅವಾಯ್ಡ್ ಮಾಡೋಕ್ಕೆ ಯಾವ ರೀತಿಯ 10 ಆಹಾರ ಪದಾರ್ಥಗಳನ್ನ ತಿನ್ನಬೇಕು, ಯಾವ ರೀತಿಯ ಡಯಟ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಚಾಯ್ಸಸ್ ಯಾವ ಥರ ಇರಬೇಕು ಅಂತ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ವಿ ಮುರಳೀಧರ ಅಂತ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 380ಕ್ಕೂ ಹೆಚ್ಚು ವೀಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೆಳೆಯರೆ. ಗೆಳೆಯರೆ, ಮೊದಲನೇದಾಗಿ ಯಾವ ಆಹಾರ ಪದಾರ್ಥ ನೀವು ತಿನ್ನೋದ್ರಿಂದ ನಿಮ್ಮ ಜನರೈಸ್ಡ್ ವೀಕ್ನೆಸ್ಸು, ಸುಸ್ತು ಅವೆಲ್ಲ ಕಡಿಮೆ ಆಯ್ತು ಅನ್ನೋದು ಯೋಚನೆ ಮಾಡೋಣ. ಫಸ್ಟು ಹಣ್ಣುಗಳಲ್ಲಿ ಅಂತಂದರೆ ಬನಾನಾ ಗೊತ್ತಲ್ಲ, ಬಾಳೆಹಣ್ಣು. ನಿಮ್ಗೆ ಗೊತ್ತಿರೋ ಹಾಗೆ ಬಾಳೆಹಣ್ಣು ಪ್ರತಿ ತಿಂಗಳು ಸಿಗುತ್ತೆ. ಸೀಸನಲ್ ಫುಡ್ ಥರಲ್ಲ. ಈಗ ಮಾವಿನ ಹಣ್ಣು ಕೆಲವು ಸೀಸನ್ ಸಿಗುತ್ತೆ, ಸಪೋಟ ಕೆಲವು ಸೀಸನ್ ಸಿಗುತ್ತೆ, ಆ ಥರ ಅಲ್ಲ. ಸೊ ಹಾಗೆ ಬಾಳೆಹಣ್ಣು ನೀವು ಪ್ರತಿನಿತ್ಯ ಊಟ ಮಾಡಿದ್ರೆ ಒಂದು ತಿಂಗಳದು ಭಾಳ ಒಳ್ಳೆಯದು. ಯಾಕೆಂದರೆ ಅದರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಮತ್ತು ಎಸೆನ್ಷಿಯಲ್ ಮೇಂಟೈನ್ ಮಾಡುವಂಥ ಎನರ್ಜಿ ಮೇಂಟೈನ್ ಮಾಡುವಂಥ ಭಾಳಷ್ಟು ಎಸೆನ್ಷಿಯಲ್ ಥಿಂಗ್ಸು ಬನಾನಾದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗೆ ನೀವು ದಿನಕ್ಕೊಂದು ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಮ ಹೆಲ್ತು ಭಾಳ ಇಂಪ್ರೂವ್ ಆಗುತ್ತೆ. ನೀವು ಫುಲ್ ಎನರ್ಜೆಟಿಕ್ ಆಗಿರ್ತಾರೆ ಗೆಳೆಯರೆ. ನೆಕ್ಸ್ಟು ಬಂದರೆ ಸೊಪ್ಪು, ಎನರ್ಜಿ ಕೊಡುವಂಥ ಸೊಪ್ಪು ತರಕಾರಿಗಳು ಗೊತ್ತೇ ನಿಮಗೆ. ಒಂದೊಂದು ಹಣ್ಣು ಒಂದೊಂದು ಏನು ಕಲರ್ಸ್ ಇರ್ತಲ್ಲ, ಒಂದೊಂದು ಹಣ್ಣಿನ ಕಲರಲ್ಲಿ ಒಂದೊಂದು ರೀತಿಯ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ತೀವಿ. ನಾವು ಊಟ ತಿಂಡಿ ತಿನ್ನುವಾಗ ನಮ್ಮ ಊಟದ ತಟ್ಟೆ ಹೇಗಿರಬೇಕಂದ್ರೆ ರೈನ್ಬೋ ಕಲರ್ಸ್ ಅಂತ, ಎಲ್ಲ ಥರದ ಕಲರ್ ಇರುವಂತಹ ಫ್ರೂಟ್ಸ್ನ, ಆಹಾರ ಪದಾರ್ಥನ, ಹಣ್ಣು ತರಕಾರಿ ತಿನ್ನಬೇಕು ಅಂತ ಹೇಳ್ತೀವಿ ಗೆಳೆಯರೆ. ನಿಮಗೆ ಗೊತ್ತಿರೋ ಹಾಗೆ ಸಿಟ್ರಸ್ ಫ್ರೂಟ್ಸ್, ಎಲ್ಲೋ ಫ್ರೂಟ್ಸ್ ಎಲ್ಲ ಸಿಟ್ರಸ್, ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ನಿಮಗೆ ಸಾಧಾರಣ ಗೊತ್ತಿರೋ ಹಾಗೆ ಮಾವಿನ ಹಣ್ಣು ಇರ್ಬೋದು, ತಪ್ಪಿದ್ರೆ ಎಲ್ಲೋ ಇರುವಂಥ ಫ್ರೂಟ್ಸ್. ಸಿಟ್ರಸ್ ಫ್ರೂಟ್ಸ್ ಅಂದರೆ ವೈಟಮಿನ್ ಸಿ ಇರುವಂಥದ್ದು. ನಿಮಗೆ ನಿಂಬೆಹಣ್ಣು, ಕಿತ್ತಳೆಹಣ್ಣು ಅವೆಲ್ಲ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಮತ್ತು ಎಲ್ಲೋ ಫ್ರೂಟ್ಸು ವೈಟಮಿನ್ ಎ ರಿಚ್ ಇರುವಂಥದ್ದು, ಮಾವಿನ ಹಣ್ಣು ಇರ್ಬೋದು. ಮತ್ತು ಈ ಥರ ಎಲ್ಲೋ ಇರುವಂಥ ಫುಡ್ಸ್ ಏನಿದೆಯಲ್ಲ, ಇಂಥದ್ರಲ್ಲಿ ವೈಟಮಿನ್ ಎ, ಈ ರೀತಿ ಒಂದೊಂದು ಹಣ್ಣಲ್ಲಿ ಒಂದೊಂದು ರೀತಿಯ ನಮಗೆ ಸಿಗೋದರಿಂದ ಎಲ್ಲ ರೀತಿಯ ತರಕಾರಿಗಳನ್ನ, ಎಲ್ಲ ರೀತಿಯ ಹಣ್ಣು ಹಂಪಲುಗಳನ್ನ ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ನೀವು ಎನರ್ಜೆಟಿಕ್ ಆಗಿರ್ಬೋದು. ಸೊಪ್ಪು ತರಕಾರಿಗಳನ್ನ ರೆಗ್ಯುಲರ್ ಉಪಯೋಗಿಸೋದ್ರಿಂದ ಬೇಕಾಗುವಂಥ ಮೆಗ್ನೀಷಿಯಮ್ ಇರ್ಬೋದು. ಸೊ ಅವೆಲ್ಲ ಯಥೇಚ್ಛವಾಗಿ ಸಿಗೋದ್ರಿಂದ ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಫುಡ್ ಕನ್ಸ್ಯೂಮ್ ಮಾಡಿ, ವಿಲ್ ಬಿ ಹೈಲಿ ಎನರ್ಜೆಟಿಕ್ ಇನ್ ಲೈಫ್. ಇಲ್ಲ, ಎರಡನೇದು ಜಾಯಿಂಟ್ ಪೇನ್ಸು, ಪಾಲಿಯಾರ್ಥ್ರಾಲಜಿ ಅಂತೀವಿ. ಮಲ್ಟಿಪಲ್ ಜಾಯಿಂಟ್ಸ್ ಪೇನ್ ಇರುತ್ತೆ ಸರ್, ಅಲ್ಲಿ ನೋವು ಇಲ್ಲಿ ನೋವು ಅಂತಿರ್ತಾರೆ. ಮಯಾಲಜಿ ಅಂತೀವಿ, ಆರ್ಥ್ರಾಲಜಿ ಅಂತೀವಿ. ಸೊ ಜಾಯಿಂಟ್ ಪೇನ್ಸ್ಗೆ ನಿಮ್ಗೆ ಗೊತ್ತಿರೋಂಗೆ ಗೆಳೆಯರೆ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೋಬೇಕು ಅಲ್ವಾ. ಕ್ಯಾಲ್ಶಿಯಂ ನಿಮ್ಗೆ ಗೊತ್ತಂಗೆ ಬೋನ್ಸ್ಗೆ, ಜಾಯಿಂಟ್ಸ್ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟ್, ಅದನ್ನು ತೊಗೋಬೇಕು. ಜೊತೆಗೆ ಫ್ಯಾಟಿ ಫಿಶ್ ಇರುವಂಥದ್ದು, ಅದ್ರಲ್ಲಿ ಸಾಲ್ಮನ್ ಅಂತ ಬರುತ್ತೆ, ಮೆಕೆರ್ಲ್ ಅಂತ ಬರುತ್ತೆ. ಸೊ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಐತೆ ಗೆಳೆಯರೆ. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂಥ ಆಹಾರ ಪದಾರ್ಥ ನೀವು ಉಪಯೋಗಿಸಿದಾಗ ಜಾಯಿಂಟ್ ಪೇನ್ಸ್ ಚೆನ್ನಾಗಿರುತ್ತೆ, ಕಡಿಮೆ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಜಾಯಿಂಟ್ಸ್ ಕೂಡ ಹೆಲ್ತಿ ಆಗಿರುತ್ತೆ. ಅದ್ರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂಥ ಆಹಾರ ಪದಾರ್ಥಗಳು ಲೈಕ್ ನಿಮ್ಮದು ಫ್ಯಾಟಿ ಫಿಶ್ ಇರ್ಬೋದು. ಜೊತೆಗೆ ನಿಮಗೆ ಟರ್ಮರಿಕ್ ಅಂತ ಹೇಳ್ತೀವಲ್ಲ, ನೀವು ಅರಿಶಿನ ಕೊಂಬು ಕೇಳಿದರೆ, ನಾವು ಅರಿಶಿನ ಎಷ್ಟೊಂದು ಇದು ಉಪಯೋಗಿಸ್ತೀವಿ. ಚಿತ್ರಾನ್ನಕ್ಕೆ ಹಾಕ್ಕೊಳ್ತೀವಿ ಅರಿಶಿನ, ಅದಾದಮೇಲೆ ಅವಲಕ್ಕಿಗೆ ಹಾಕ್ತೀವಿ. ಸೊ ಈ ಅರಿಶಿನ ತೊಗೊಳೋದ್ರಿಂದ ಕೂಡ ಅದರಲ್ಲಿ ಕುರ್ಕುಮಿನ್ ಅನ್ನುವಂಥ ಒಂದು ಆಹಾರ ಪದಾರ್ಥ ಇರ್ತದೆ, ಅದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ. ಸೊ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರೋದ್ರಿಂದ ಏನಂತ ನಿಮಗೆ ಜಾಯಿಂಟ್ ಪೇನ್ಸು, ಮಯಾಲಜಿ ಎಲ್ಲ ಖಂಡಿತ ಕಡಿಮೆ ಆಗ್ತದೆ. ಈ ರೀತಿಯ ಆಹಾರ ಪದಾರ್ಥಗಳನ್ನ ಜಾಯಿಂಟ್ ಪೇನ್ ಇರೋರು ಉಪಯೋಗಿಸೋದು ಒಳ್ಳೆಯದು. ಸೊ ಗೆಳೆಯರೆ, ಕೊನೆಯದಾಗಿ ಯಾರಿಗೆ ಗ್ಯಾಸ್ ಜಾಸ್ತಿ ಇರುತ್ತಲ್ಲ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ, ಎದೆ ಉರಿ ಇರುತ್ತಲ್ಲ, ಅವರು ಮೇಯ್ನಾಗಿ ನಾನು ಹೇಳ್ದಂಗೆ ಊಟ ತಿಂಡಿ ರೆಗ್ಯುಲರ್ ತಿನ್ನಬೇಕು. ಹೆಚ್ಚು ಉಪ್ಪು, ಹುಳಿ, ಖಾರ ಇರುವಂಥ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಹಸಿರು ಮೆಣಸನ್ನ ಅವಾಯ್ಡ್ ಮಾಡಬೇಕು. ಯಾರು ಈ ರೀತಿಯ ಅತಿ ಹೆಚ್ಚು ಖಾರ, ಅತಿ ಹೆಚ್ಚು ಹುಳಿ ಇರೋ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಕಾಫಿ ಟೀ ಅವಾಯ್ಡ್ ಮಾಡಬೇಕು, ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು, ಜೊತೆಗೆ ಡ್ರಿಂಕ್ಸ್ ಅವಾಯ್ಡ್ ಮಾಡಬೇಕು. ಇಂಥವುಗಳನ್ನ ಅವಾಯ್ಡ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಆಹಾರ ಪದಾರ್ಥ ಯಾವ್ದು ತೊಗೊಂಡಾಗ ಜಿಂಜರ್, ನಿಮ್ಗೆ ಗೊತ್ತಿದೆ, ಜಿಂಜರ್, ಶುಂಠಿಯಲ್ಲಿ ಕೂಡ ನಮಗೆ ಡೈಜೆಷನ್ ಆಗುವಂತಹ ಆಹಾರ ಪದಾರ್ಥಗಳು ಚೆನ್ನಾಗಿರೋದ್ರಿಂದ ನಿಮಗೆ ಶುಂಠಿ ಭಾಳ ಹೆಲ್ಪ್ ಆಗುತ್ತೆ. ಜೊತೆಗೆ ಪುದೀನದಲ್ಲೂ ಕೂಡ ಬಳಕೆಯಲ್ಲಿದೆ. ನಿಮ್ಗೆ ಗೊತ್ತಿರೋ ಪುದೀನ ಟೀಗೆ ಹಾಕೊಂಡು ಕುಡಿಬೋದು, ಜಿಂಜರ್ ಕೂಡ ಟೀ ಮಾಡ್ಕೊಂಡು ಕುಡಿಬೋದು. ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಪುದೀನ ಮತ್ತು ನಿಮ್ಮ ಜಿಂಜರ್, ಶುಂಠಿ. ಸೊ ಇವೆರಡನ್ನೂ ತೊಗೊಳ್ಳೋದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಕಾಮ್ ಆಗುತ್ತೆ. ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲೂ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ಗ್ಯಾಸು, ಬ್ಲೋಟಿಂಗ್ ಆಗುವಂಥನ ಅವಾಯ್ಡ್ ಮಾಡುತ್ತೆ. ಸೊ ಈ ರೀತಿಯ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಇಂಥ ಒಳ್ಳೆಯ ಆಹಾರ ಪದಾರ್ಥಗಳನ್ನ ತೊಗೊಳ್ಳೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆ ಉಬ್ಬರ ಒಂದು ಖಂಡಿತ ಅವಾಯ್ಡ್ ಮಾಡೋದು ಗೆಳೆಯರೆ. ಮೂರನೇದು ಕಾಮನ್ ಪ್ರಾಬ್ಲಮ್ ಅಂದರೆ ಒಬೆಸಿಟಿ ಅಲ್ವಾ.
ದೇಹ ತೂಕ ಜಾಸ್ತಿ ಇರುವಂಥದ್ದು. ಅದಕ್ಕೆ ನಾನು ಬೇಕಾದಷ್ಟು ವೀಡಿಯೋಗಳು ಮಾಡಿದ್ದೀನಿ, 3-4 ವೀಡಿಯೋಗಳನ್ನ ಎಂಡ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಒಬೆಸಿಟಿ ಕಡಿಮೆ ಮಾಡೋಕ್ಕಂತ ಫುಡ್ಡಲ್ಲಿ ಅಂದರೆ ಓಟ್ಸ್ ಅಂತ ಹೇಳ್ತೀನಿ. ಓಟ್ಸಲ್ಲಿ ನಿಮ್ಗೆ ಗೊತ್ತಿರುವಂಗೆ ಏನಾಗುತ್ತೆ, ಅದು ವೆಯ್ಟ್ನ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲಕರ. ಯಾಕೆಂದರೆ ಅದರಲ್ಲಿ ಹೈ ಫೈಬರ್ ಇರುತ್ತೆ, ನಿಮಗೆ ಹೊಟ್ಟೆ ತುಂಬದಂಥ ಭಾವನೆ ಬರುತ್ತೆ. ಸೊ ಲಾಂಗರ್ ಪೀರಿಯಡ್ ತನಕ ಹಸಿವೆ ಆಗೋಲ್ಲ. ಸೊ ಹಾಗಾಗಿ ನಿಮ್ಮ ಹಸಿವು ಕಡಿಮೆ ಆಗುತ್ತೆ, ನಿಮ್ಮ ವೆಯ್ಟ್ ಜಾಸ್ತಿ ಆಗೋಲ್ಲ ಆಟೋಮೆಟಿಕ್ಕಾಗಿ. ಸೊ ಹಾಗಾಗಿ ಓಟ್ಸ್ನ ರೆಗ್ಯುಲರ್ ಉಪಯೋಗಿಸ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಓವರ್ ಈಟಿಂಗ್ನ ಅವಾಯ್ಡ್ ಮಾಡ್ಬೋದು. ಓವರಾಗಿ ತಿನ್ನುವಂಥದ್ದು, ಓವರ್ ಕ್ಯಾಲರಿ ತೊಗೊಳ್ಳೋಂಥದ್ದು ಅವಾಯ್ಡ್ ಮಾಡ್ಬೋದು ಓಟ್ಸ್ ತೊಗೊಳ್ಳೋದ್ರಿಂದ. ಜೊತೆಗೆ ಹಣ್ಣುಗಳಲ್ಲಿ ಹೇಳ್ಬೋದು ಆ್ಯಪಲ್ ಅಂತ ಹೇಳ್ತೀವಿ. ಆ್ಯಪಲ್ ಇದೆಲ್ಲ ಸೇಬು. ಸೊ ಸೇಬು ಹಣ್ಣು ತಿನ್ನೋದ್ರಲ್ಲಿ ಫೈಬರ್ ರಿಚ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಅದು ಕೂಡ ನಮ್ಮ ವೆಯ್ಟ್ ಕಡಿಮೆ ಮಾಡೋಕ್ಕೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ. ಓವರಾಲ್ ಆಗಿ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಆಹಾರ ಪದ್ಧತಿಯನ್ನು ಉಪಯೋಗಿಸಿದ್ರೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಗೆಳೆಯರೆ. ಪ್ರೀತಿಯ ಗೆಳೆಯರೆ, ನಿಮ್ಗೆ ಗೊತ್ತಿರೋಂಗೆ ಇನ್ನೊಂದೇನಪ್ಪ ಅಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಸೊ ಮಲಬದ್ಧತೆಗೆ ನೀವು ಯಥೇಚ್ಛವಾಗಿ ನೀರು ಬಳಸಬೇಕು. 2-3 ಲೀಟರ್ ನೀರನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಫೈಬರ್ ರಿಚ್ ಇರುವಂಥ ಫುಡ್ ಎಲ್ಲ ರೀತಿಯ ನಾನು ಹೇಳ್ದಂಗೆ ಹಣ್ಣುಗಳನ್ನ ಸಿಪ್ಪೆ ಸಮೇತ ತೆಗಿಬೇಕು. ನೀವು ಮಾವಿನಹಣ್ಣೆ ಇರ್ಬೋದು ಅಥವಾ ಈ ರೀತಿಯ ಹಣ್ಣುಗಳನ್ನ, ಯಾವ್ಯಾವ ಹಣ್ಣುಗಳನ್ನ ನೀವು ಸಿಪ್ಪೆ ಸಮೇತ ತಿನ್ಬೋದು, ಆ ಹಣ್ಣುಗಳನ್ನ ಸಿಪ್ಪೆ ಸಮೇತ, ಸೇಬನ್ನ ಇರ್ಬೋದು, ಕೆಲವೆಲ್ಲ ಅದನ್ನು ತೆಗೆದುಬಿಟ್ಟು ತಿಂತಾರೆ. ಆ ಥರ ತಿನ್ನೋದು ಬೇಡ. ಇವನ್ನು ಮೋಸಂಬಿ, ಇವನ್ನೆಲ್ಲ ಕೂಡ ಮೋಸಂಬಿ ಅಥವಾ ನಿಮ್ಮ ಕಿತ್ತಳೆ ಇವನು ಕೂಡ ಸಿಪ್ಪೆ ಸಮೇತ ತಿನ್ಬೋದು. ಆ ಸಿಪ್ಪೆ ಸಮೇತ ತಿಂದಾಗ ಅದು ಫೈಬರ್ ರಿಚ್ ಆಗುತ್ತೆ, ಲ್ಯಾಕ್ಸೇಟಿವ್ ಥರ ಕೆಲಸ ಮಾಡುತ್ತೆ, ನಿಮಗೆ ಮೋಷನ್ನು ಕರೆಕ್ಟಾಗಿ ಆಗುತ್ತೆ. ಜೊತೆಗೆ ಪಪ್ಪಾಯ ಹಣ್ಣು ತಿನ್ಬೋದು, ಜೊತೆಗೆ ಬಾಳೆಹಣ್ಣು ತಿನ್ಬೋದು. ಇಂಥ ಹಣ್ಣುಗಳನ್ನ ತಿನ್ನೋದ್ರಿಂದ, ಜೊತೆಗೆ ಟಿನಿ ಸೀಡ್ಸ್ ಅಂತ ಬರುತ್ತೆ, ಆ ಸೀಡ್ಸ್ ಸಾಲ್ಯುಬಲ್ ಫೈಬರ್ ಇರುತ್ತೆ ಅದರಲ್ಲಿ. ಅಂಥ ಸೀಡ್ಸ್ಗಳನ್ನ ತಿನ್ನೋದ್ರಿಂದ ಕೂಡ ನಿಮಗೆ ಮಲಬದ್ಧತೆನ ಅವಾಯ್ಡ್ ಮಾಡ್ಬೋದು ಗೆಳೆಯರೆ. ಸೊ ಈ ರೀತಿ ಆಹಾರ ಪದಾರ್ಥ ನೀವು ರೆಗ್ಯುಲರ್ ಉಪಯೋಗದಿಂದ ಕಾನ್ಸ್ಟಿಪೇಷನ್ ಖಂಡಿತ ಅವಾಯ್ಡ್ ಮಾಡ್ಬೋದು. ಸೊ ಪ್ರೀತಿಯ ಗೆಳೆಯರೆ, ಈ ರೀತಿ 10 ಆಹಾರ ಪದ್ಧತಿಗಳನ್ನ ಹೇಳಿದೆ ನೋಡಿ. ಹೇಳ್ದಂಗೆ ನಿಮ್ಮ ಆಹಾರ ಪದಾರ್ಥ, ನಿಮ್ಮ ಆಹಾರ ಕ್ರಮ ಹೇಗಿದೆಯೋ ಹಾಗಿರುತ್ತೆ ನಿಮ್ಮ ಜೀವ ಹಾಗೂ ಜೀವನ. ಸೊ ನಿಮ್ಮ ಜೀವನ ಆರೋಗ್ಯವಾಗಿರಬೇಕು, ಆರೋಗ್ಯದ ಸುಧಾರಿಸಬೇಕು ಅಂತಂದರೆ ನಿಮ್ಮ ಆಹಾರ ಪದಾರ್ಥನ, ಲೈಫ್ ಸ್ಟೈಲ್ನ ಉದಿಸ್ಕೊಳ್ಳಿ. ನಾನು ಆರ್ಡಲ್ ರೆಪ್ರೋಚ್ ಅಂತ ಹೇಳ್ತೀನಿ ಯಾವಾಗಲೂ. ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್ ಅಂತ. ಸೊ ರೈಟ್ ಡಯಟ್, ಒಳ್ಳೆಯ ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು. ಈ ರೀತಿಯ ನಾನಾ ರೀತಿಯಂಥ ಕಾನ್ಸ್ಟಿಪೇಷನ್ ಇರ್ಬೋದು, ಒಬೆಸಿಟಿ ಇರುವಂಥದ್ದು, ಜಾಯಿಂಟ್ ಪೇನ್ಸ್ ಇರುವಂಥದ್ದು, ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಈ ಗೆಳೆಯರ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ತಪ್ಪದೇ ಈ ವಿಡಿಯೋನ ತಮ್ಮ ಬಂಧು ಮಿತ್ರರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ವಿಶ್ ಯು ಆಲ್ ಗುಡ್ ಹೆಲ್ತ್, ಆಲ್ ದ ಬೆಸ್ಟ್.